ಭಾಲ್ಕಿ ಪಟ್ಟಣದ ಇಂದಿರಾನಗರ ಬಡಾವಣೆಯಲ್ಲಿ ರಸ್ತೆಯ ಮಧ್ಯೆ ಶಿಲುಬೆ ಕಟ್ಟೆ ಮತ್ತು ಕಮಾನುಗಳಿದ್ದು, ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಈ ಕುರಿತು ಜೈ ಭೀಮ್ ಸುದ್ದಿವಾಹಿನಿ ಜೊತೆ ಅಳಲನ್ನ ತೋಡಿಕೊಂಡ ಜನ, ರಸ್ತೆಯ ಮಧ್ಯೆ ಶಿಲುಬೆ ಕಟ್ಟೆ ಮತ್ತು ಕಮಾನುಗಳಿರುವುದರಿಂದ ತೊಂದರೆಯಾಗ್ತಾ ಇದೆ. ವಾಹನ ಸಂಚಾರ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ಅಡಚಣೆಯಾಗ್ತಾ ಇದೆ. ವಾಹನಗಳು ಮತ್ತು ಜನರು ಒಂದೇ ಜಾಗದಲ್ಲಿ ಸೇರುವುದರಿಂದ ಅಪಘಾತದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ರಸ್ತೆಯ ಮಧ್ಯದಲ್ಲಿರುವ ಈ ರಚನೆಯನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಅಥವಾ ಸಂಚಾರಕ್ಕೆ ಅನುಕೂಲವಾಗುವ ರೀತಿ ಬದಲಾವಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಕಾಂತೋಪ್ಯಾಗೆ ಭಾಲ್ಕಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಇದೊಂದು 18 ಕಟ್ಟಿದ ಸಿಲ್ವೆ ಕಟ್ಟಿ ಸ್ವಲ್ಪ ಇದರಿಂದ ಎಲ್ಲರಿಗೂ ತೊಂದರೆ ಅದ. ನಮಗೆ ಇದರಿಂದ ತೊಂದರೆ ಇಲ್ಲ. ಇದು ಎಲ್ಲಕ್ಕೆ ಅವ್ರ ಸೈಡಿಗೆ ಶಿಫ್ಟ್ ಮಾಡಲ್ಲ. ಅವ್ರಿಗೆ ಯಾರು ದೇವ್ರಿಗೆ ನಮಗೆ ಇದು ಮಾಡೋಕ್ಕಿಲ್ಲ. ಅವ್ರ ಸೈಡಿಗೆ ಗೌರ್ಮೆಂಟ್ ಜಾಗನೂ ಅದ. ಮತ್ತು ಮ್ಯಾಗಿಂದ ಏನು ಬೈ ಚಾನ್ಸ್ ಏನೋ ಟೆಕ್ಕರ್ ಇದಕ್ಕೆ ಮಿಸ್ ಮಾಡೋಕೆ ಹೋಗಿ ಇದಕ್ಕೆ ಹೊಡ್ಯಕ್ಕೆ ಹೋದ್ರೆ ಇದರಿಂದ ಹೊಡ್ಯಕ್ಕೆ ಹೋದ್ರೆ ವಿದ್ಯುತ್ ಕಂಬಕ್ಕೆ ಹತ್ತದ. ಅದೊಂದು ಭಾಳ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆಲ್ಲ ಇದಕ್ಕೆ ಹೊಡೆದ್ರೆ ಅಂತಂದ್ರೆ ಕಾರಣ ಹರಿತಾರೆ. ಮತ್ತು ಹೇಳ್ತಾರೆ 20 ವರ್ಷ ಕೆಳಗೆ ಕಮಾನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಾಹೇಬ್ರ ಹೆಸರು ಹೇಳ್ತಾರೆ. ಸ್ವಲ್ಪ ಅವರೇ ಬಂದು ಉದ್ಘಾಟನೆ ಮಾಡ್ಯಾರ ಅಂತ ಹೇಳಿ 94ದಾಗ ರೆಡಿ ಆಗ್ಯದ. ಈಗ ಅವಾಗೇನು ಹಿಡಿದು ಇದು ಜಾತಿ ಭೇದ ಅಂತ ಏನೂ ಬಂದಿಲ್ಲ. ಈಗ ನಡ್ಬರ್ಕ್ ಏನು ಬಂದಾರ ಮಂದಿ ಅವ್ರು ಮಾಡತ್ತಾರ, ಪಾಲಿಟಿಕ್ಸ್ ಆಡತ್ತಾರ ಜಾತಿ ಭೇದದಾಗ. ಮತ್ತು ಇದು ಕಟ್ಟ್ಯಾರ 2018ದಾಗ ಕಟ್ಟಿ ಸುಮ್ಮ ಸಣ್ಣದಿತ್ತು, ಮೂಲೆಗಿತ್ತು. ಅದು ಯಾರಿಗೆ ಅಡಚಣೆ ಇದ್ದಿಲ್ಲ. ನಾವು ಯಾರಿಗೂ ತೊಂದರೆ ಇದು ಮಾಡಿಲ್ಲ, ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಈಗೇನು ಮಾಡ್ಯಾರ ಅಂದ್ರೆ ದೊಡ್ಡದು ಮಾಡ್ಯಾರ. ಮೊನ್ನೆ ದೊಡ್ಡದು ಮಾಡಿ ಅದಕ್ಕೆ ಪೂರಾ ಡಬಲ್ ಮಾಡಿಟ್ರ, ಡಬಲ್ ಮಜ್ಜಿಲ್ ಮಾಡ್ದಾಗ. ಕೈಲಿ ನಿಂತಿದ್ದು ಕಮಾನು ಸುಮ್ಮ ಅದು ರಾಡಿನ ಮಾಡಿಡ್ರು. ಅದ್ರದಿಂದ ಏನು ಭೀ ತ್ರಾಸಾಗಿದ್ದಿಲ್ಲ, ಸುಮ್ಮ ಕುಂತೀವಿ. ಮತ್ತು ಈಗೇನು ಮಾಡ್ರೆ ಅದು ಥೋಡೆ ಗಾಳಿ ಬಿತ್ತು. ಅದು ಏನು ಮಾಡ್ರೆ ಪೂರಾ ಪರ್ಮಿನೆಂಟ್ ಮುಂದೆ ತೊಗೊಂಬಂದ್ರೆ ಏನು ಒಂದು ವ್ಯಾನ್ ಹೋಗಲ್ಲ, ಒಂದು ಲಾರಿ ಹೋಗಲ್ಲ, ಒಂದು ಟ್ರ್ಯಾಕ್ಟರ್ ಹೋಗಲ್ಲ. ಇಲ್ಲಿ ಮಾಡ್ತಿಂಬೋರ ಎಲ್ಲರೂ ಜಾತಿ 10 ಜಾತಿ ಅವ ಇಲ್ಲಿ. ಇವ್ರು ಒಬ್ಬರದೇ ಜಾತಿ ಇಲ್ಲ. ಇವ್ರು ಏನು ಮಾಡತ್ತಾರ, ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ರು. ನಮ್ಮದು SC ಹುಡುಗರ ಮ್ಯಾಗ ಅಟ್ಯಾಕ್ ಮಾಡಿದ್ರು. ಫಸ್ಟ್ ಇವು 4 ಮನೆ ಅವ, ತೋಲ್ ಸಿಡ್ಯತಾವ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು, ತೋಲ್ ಸಿಡ್ಯತಾವ. ಇವು ಮನೆಗೆ ಹೋಗಿ ಸುಟ್ಯಾಕರ್ ಮನೆ ಅಂದರು. ಇದ್ರ ವಿರುದ್ಧ ನಾವು ನಿಂತಿದ್ದೆವು. ಈಗ ಮತ್ತು ಒಂದು ಗಲ್ಲಿದ ಮೀಟಿಂಗ್ ತೊಗೊಂಡೆವು. ಮೀಟಿಂಗ್ ತೊಗೊಂಡು ಏನಾಯ್ತಂದ್ರೆ ಇದು ಕಟ್ಟಿ ತೆಗೆದು ಇಲ್ಲಿ ಹಚ್ಚಿರಿ, ಇದು ಯಾಕಿಲ್ಲ ಅಂತ ನಾವು ಒಂದು ಒಪ್ಪಂದಕ್ಕೆ ಬಂದೆವು. ಅದಕ್ಕೆ ಭೀ ಎಲ್ಲರಿಗೂ ಸಮ್ಮತ ಕೊಟ್ಟರು. ಮತ್ತು ಇಲ್ಲಿ ತಂದು ಈಗ ಬೆಡ್ ಹಾಕಿದ್ರು, ಸೈಡಿಗೆ ಬೆಡ್ ಹಾಕಿ ಮಟೀರಿಯಲ್ ತಂದು ಹಾರು ಹೊಡೆದ್ರು. ಅದು ಹಾರು ಹೊಡೆದು ಮತ್ತು 3 ದಿನ ಟೈಮ್ ತೊಗೊಂಡು ಮತ್ತು ಅದು ಗೈಪ್ ಮಾಡಿದ್ರು. ನಾವು ಅದೇ ಮಾಡ್ತೇವೆ, ನೀವು ಅದೇ ಮಾಡಿರಿ ಅಂದಪ್ಲೆ ಜಗಳ ಅದ್ರಾಗೆ ಅರ್ಧ ಇದು ಮಾಡ್ರಿ ಅನ್ಕೋರು. ವಾಡ್ ಮಾಡ್ಕೊಂಡು ಒಬ್ಬರು ಮಾಡ್ರಲ್ಲತ್ತಾರ, ಒಬ್ರು ಕಾಡಲತ್ತಾರ, ಒಬ್ಬರ ಮೇಲೆ ಹೊಳ್ಸ್ಕೊಳ್ತಾರ. ಮತ್ತು ಈಗ ಏನದಂದ್ರೆ ಪಾರ್ಗಳ ಮ್ಯಾಗ ಅಟ್ಯಾಕ್ ಆಗೋ ಸಂಭಾವನೆ ಅದ. ಈಗ ನಮ್ಮ ಏನದ ಸೀದಾ ಕ್ಲಿಯರಿಟಿ. ಅಲ್ಲಿ ಹೋಗಿ 20 ವರ್ಷ ಆಯಿತು, 8 ವರ್ಷ ಏನಾಗಿಲ್ಲ. 20 ವರ್ಷ ಇದು ಆಗಿದೆ. ಇಲ್ಲಿಲ್ಲ ಅಂದ್ರೆ ಒಂದು 6 ಇಲ್ಲ 7 ವರ್ಷ. ಅದು ಸಣ್ಣದಿತ್ತು ರೀ, ಮೂಲಿ ಇತ್ತು ಅಲ್ಲಿ. ಎಲ್ಲ ಸಮಾಜದ ಅಬ್ಜೆಕ್ಷನ್ ಅದು. ನಮ್ದು ಒಬ್ಬರು ಸಮಾಜದಿಲ್ಲ, ಎಲ್ಲರೂ ಕೊಟ್ರ. ಈಗ ಒಬ್ಬೊಬ್ರು ಥೋಡೆ ಕಮ್ ಜಾತಿ ಇದ್ದವ್ರು ಏನು ಮಾಡ್ತಾರೆ, ಅವ್ರು ಮನೆ ಹೋಗಿ ಜಗಳ ಮಾಡತ್ತಾರ ಸರ್. ಇದು ಬೇಡ. ಮತ್ತೀಗ ಕಂಪ್ಲೇಂಟ್ ಕೊಡ್ಲತ್ತಾರ ನಮ್ಮ ಮ್ಯಾಗೆ ಉಲ್ಟಾ. ಫಸ್ಟ್ ಆಫ್ ಆಲ್ ಇದು ಪರ್ಮಿಷನ್ ತೆಗೆದಿಂದೇ ಇಲ್ಲ ಯಾವ್ದು ಭೀ. ನಮಗೇನು ಕೇಳಿದಿಲ್ಲ. ನಾವು ಎಲ್ಲರೂ ಈಗ ಅಲ್ಲಿ ಅದಂದ್ರೆ ಎಲ್ಲರೂ 10 ಜಾತಿ ಇದ್ದಿದ್ದೆವು. ನಮಗೆ ಕೇಳಬೇಕಿತ್ತು, ಅವ್ರು ನಮಗೆ ಕೇಳಿಲ್ಲ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದೆವು. ನಮಗೆ ದೇವ್ರ ಮ್ಯಾಗ ಏನು ಇದಿಲ್ಲ, ಅಲ್ಲಿ ಏನೇನಿಲ್ಲ. ದೇವ್ರಿಗೆ ಅವ್ರಿಗೆ ಮನಸ್ಸಾರ ನಾವು ಮನಸ್ಸೇವು. ಎಷ್ಟು ಕಟ್ಟಿ ಒಂದು ಆ ಕಡೆ ಕಟ್ಕೊಂಡ್ರು ಹ್ಞೂ ಅಂದ್ರೆ ಬೆಡ್ ಹಾಕಿದ್ರು, ಅದು ತೆಗೆದಾಕಿದ್ರು ಮನಸ್ಸು. ಈಗ ನಮಗೇನಿಲ್ಲ, ನಮಗೆ ಇದು ನ್ಯಾಯ ಬೇಕು, ಅದು ತೆಗೆದಾಕಬೇಕು. ಇದು ಪೈಲರ್ ಹಾಕಿರಲ್ಲ. ಅದು ಏನದು ಜಾತಿ ತೆಗಿಬೇಕು, ಏನದು ಸಾಮಾಜಿಕ ತೆಗಿಬೇಕು, ಸಾರ್ವಜನಿಕ ಆಗ್ಬೇಕು ಸರ್.